ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮೊದಲು ಎಸ್ಐಟಿ ತನಿಖೆಯಿಂದ ಸ್ವಾಗತ ಮಾಡಿತ್ತು. ಆದರೆ ಈಗ ಅದನ್ನು ವಿರೋಧ ಮಾಡ್ತಾ ಇದೆ. ಆದರೆ ಎಸ್ಐಟಿ ತನಿಖಾ ತಂಡ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಎಂದು ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜ್ ಅವರು ಹೇಳಿದ್ದಾರೆ. ಅಧಿಕಾರಿ ಅನುಚೇತ್ ಅಮೆರಿಕಕ್ಕೆ ತೆರಳಿದ ವಿಚಾರಕ್ಕೆ ಪ್ರತಿಕ್ರಿಯಿಸಿ ಅದೆಲ್ಲವನ್ನ ಪ್ರಣವ್ ಮೊಹಂತಿ ಸರಿಪಡಿಸ್ತಾರೆ. ಅವಶ್ಯವಿದ್ದಲ್ಲಿ ಬೇರೆ ಅಧಿಕಾರಿಗಳನ್ನು ನೇಮಕ ಮಾಡ್ತಾರೆ. ಸದ್ಯಕ್ಕೆ ಅದರ ಅವಶ್ಯಕತೆ ಇಲ್ಲ. ಎಲ್ಲ ತನಿಖೆ ಮುಗಿದ ಬಳಿಕ ವರದಿ ನೀಡುವ ಕೆಲಸ ಆಗಲಿದೆ ಎಂದರು. ಕುರುಬ ಸಮುದಾಯವನ್ನು ಎಸ್ಟಿ ಪಟ್ಟಿಗೆ ಸೇರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯಿಸಿದ ಬೋಸರಾಜ್ ಅವರು, ಹಲವು ವರ್ಷಗಳಿಂದ ಈ ಬೇಡಿಕೆ ಇತ್ತು. ಕುರುಬ ಸಮುದಾಯ ಎಲ್ಲೆಲ್ಲಿ ಇದ್ದಾರೆಂಬ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡಲಾಗ್ತಾ ಇದೆ. ಎಲ್ಲಿಯೂ ಗೊಂದಲ ಆಗದ ರೀತಿಯಲ್ಲಿ ಈ ಕಾರ್ಯ ಮಾಡಲಾಗ್ತಾ ಇದೆ ಎಂದರು. ಜಾತಿ ಗಣತಿಯಲ್ಲಿ ಮತಾಂತರಕ್ಕೂ ಒಂದು ಕಲಂ ಇರುವ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿ, ಒತ್ತಾಯವಾಗಿ ಯಾರನ್ನೂ ಸೇರಿಸಲ್ಲ, ತಾವಾಗಿಯೇ ಆಗುವವರಿಗೆ ಅವಕಾಶ ಇದೆ. ಎಲ್ಲಿ ತಪ್ಪಿದೆ ಎಂದು ಹುಡುಕುವುದೇ ಬಿಜೆಪಿ ಅಜೆಂಡಾ. ಜನರಲ್ಲಿ ಗೊಂದಲ ಸೃಷ್ಟಿ ಮಾಡುವುದು, ಉತ್ತಮ ಆಡಳಿತ ವಿರುದ್ಧ ಜನತೆಗೆ ಗೊಂದಲ ಮೂಡಿಸುವುದೇ ಇವರ ಕೆಲಸ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ದಸರಾಕ್ಕೂ ಮುನ್ನ ನಗರದ ರಸ್ತೆ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಲಾಗುತ್ತೆ. ಸಾವಿರಾರು ಸಂಖ್ಯೆಯಲ್ಲಿ ಜನರು ದಸರಾ ವೀಕ್ಷಣೆಗೆ ಬರ್ತಾರೆ. ಅವರಿಗೆ ಸಮಸ್ಯೆ ಆಗದಂತೆ ನೋಡಿಕೊಳ್ಳುವುದು ಜಿಲ್ಲಾಡಳಿತದ ಜವಾಬ್ದಾರಿ. ಹೀಗಾಗಿ ಜಿಲ್ಲಾಡಳಿತ ಅಗತ್ಯ ಕ್ರಮ ಕೈಗೊಳ್ಳಲಿದೆ ಎಂದರು. ಅದೇ ಹೇಳ್ತಾರಲ್ಲ, SIT ಮಾಡಿದಾಗ ಸ್ವಾಗತ ಮಾಡಿದವರು ಅವರೇ, SIT ಆದ ನಂತರ SIT ಯಾಕೆ ಮಾಡಿದ್ರಿ ಅಂತೇಳಿ ಹೇಳಿದವರು ಅವರೇ. ಈಗ SIT ಭಾಳ ಅದು ತಂದೆ ಆದಂಥ ಗೈಡ್ಲೈನ್ಸ್ ಪ್ರಕಾರ ಅವರು ಭಾಳ ವಿವರವಾಗಿ ಹೋಗ್ತಾ ಇದ್ದಾರೆ. ಹೋಗೋದ್ರಲ್ಲಿಂದ ಇವತ್ತು ಸತ್ಯಾಂಶ ಏನನ್ನೋದು ಗೊತ್ತಾಗ್ತದೆ. ಅವ್ರು ಮಾಡುವಂಥ ಕೆಲಸಕ್ಕೆ ಸರ್ಕಾರ ಅದರಲ್ಲಿ ಕೈ ಹಾಕೋದಿಲ್ಲ. ಅವ್ರಿಗೆ ಏನು ನ್ಯಾಯ ಅವ್ರಿಗೆ ಇರ್ತಕ್ಕಂಥ ರೂಲ್ಸು ರೆಗ್ಯುಲೇಷನ್ಸ್ ಪ್ರಕಾರ ಅವರು ಏನಿದೆ ತನಿಖೆ ಮಾಡಿದ ನಂತರ ಅದನ್ನು ಸರ್ಕಾರಕ್ಕೆ ರಿಪೋರ್ಟ್ ಕೊಡ್ತಾರೆ. ಸರ್, ಅನುಚೇತ್ ಇದ್ದಾರೆ ಅಧಿಕಾರಿ, ಅವರು ಅಮೆರಿಕದಲ್ಲಿ ಇದ್ದಾರೆ, ಬಂದೇ ಇಲ್ಲ ಈ ಕಡೆ ಅಲ್ಲಿಗೆ. ಅವರು ಅನುಚೇತ್ 3 ಅಧಿಕಾರಿಗಳು SIT ಅನುಚೇತ್ ಅಂತ ಹೇಳೋರು ಅಲ್ಲಿದ್ದಾರೆ. ಅದು ಹೇಗೆ ಸರ್, ಬೇರೆಯವ್ರು ನೇಮಕ ಮಾಡ್ಬೋಯ್ತು? ಇಲ್ಲ, ಮಾಡ್ತಾರೆ. ಅವಸರ ಬಿದ್ದರೆ ಈಗ ನೋಡಿ, ಮಹಂತಿಯವರು ನಿನ್ನೆ ಹೋಗಿ ಬಂದಿದ್ದಾರೆ. ಅವರು ಮಾನಿಟ್ರಿಂಗ್ ಮಾಡ್ತಾಯಿದ್ದಾರೆ. ಅಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಸರಿಪಡಿಸ್ತಾರೆ. ಅದು ಅಲ್ಲಿ ಏನಾದರೂ ತೊಂದರೆ ಇದೆ, ಅವ್ರ ಕಡೆದು ಏನಾದರೂ ಹೆಚ್ಚು ಕಡಿಮೆ ಆಗ್ತಾಯಿದ್ರೆ ಅದನ್ನೆಲ್ಲ ಮಾನಿಟ್ರಿಂಗ್ ಮಾಡೋರೆ ಈ ಮಹಂತಿಯವರು ಮಾಡ್ತಾಯಿದ್ದಾರೆ. ಅದ್ರಾಗ ಏನಾದರೂ ಲೋಪದೋಷಗಳಿದ್ದು ಬೇಕಾಗಿತ್ತು ಅಂದರೆ ಮಾಡಿಕೊಡ್ತಾರೆ. ಅದ್ರಿಗೆ ತೊಂದರೆ ಇಲ್ಲ. ದಸರಾಕ್ಕೆ ಮೊದಲು ಮಡಿಕೇರಿ ರಸ್ತೆಗಳು ಸರಿಯಾಗುತ್ತಂತೇಳಿ ನೋಡಿ, ಎಲ್ಲ ಕಡೆ ಎಲ್ಲ ಆ ರೀತಿಯಾದಂಥ ಇವತ್ತು ಹೊಸದಾಗಿ ಏನು ಕೇಳಿಲ್ಲ, ಅನೇಕ ವರ್ಷಗಳಿಂದ ಕೇಳ್ತಾ ಇದ್ದಾರೆ. ಅದು ಸಮಯ ಬಂದಾಗ ಸರ್ಕಾರ ಈಗ ಏನೋ ಅಬ್ಸರ್ವೇಷನ್ಸ್ನಲ್ಲಿದ್ದಾರೆ, ವೆರಿಫಿಕೇಷನ್ ಮಾಡಿದ್ರೆ ಎಲ್ಲೆಲ್ಲಿ ಇದ್ದಾರೆ ಅವರು ಅಂತೇಳಿ. ಈಗ ನಮ್ಮ ಕಡೆನೂ ಕಲ್ಯಾಣ ಕರ್ನಾಟಕದಲ್ಲಿ ಬೀದರ್ನಲ್ಲಿದ್ದಾರೆ ಅವರು, ಮತ್ತು ಈ ಭಾಗದಲ್ಲಿ ಕೊಡಗು ಭಾಗದಲ್ಲಿದ್ದಾರೆ. ಎಲ್ಲೆಲ್ಲಿ ಇದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡಲಿಕ್ಕೆ ಇದಕ್ಕೆ ಸರ್ಕಾರಗಳು ಹೇಳಿದೆ. ಬಟ್ ಅವ್ರ ಸರ್ಟಿಫಿಕೇಟು, ವೆರಿಫಿಕೇಷನು, ಅವರು ಒರಿಜಿನಲ್ ಏನಿದೆ ಅಂತ ನೋಡಿದ ನಂತರ ಮಾತ್ರ ಮಾಡಬೇಕಾಗ್ತದೆ. ಮಿಸ್ಯೂಸ್ ಆಗ್ತಕ್ಕಂಥ ಅವಕಾಶಗಳಿರೋದ್ರಿಂದ ಅವನ್ನೆಲ್ಲ ಗಮನಿಸಿ ಅದನ್ನು ಸರಿಪಡಿಸ್ತಕ್ಕಂಥ ಸರ್ಕಾರ ಆದೇಶಗಳಿದೆ. ಬಟ್ ಮತಾಂತರ ವಿಚಾರದಲ್ಲಿ ಒಂದು ಕಾಲಮ್ ಕೂಡ ಇದೆ ಅಂತ ಜಾತಿ ಗಣತಿ ವಿಚಾರವಾಗಿ ಇದೆ ನೋಡಿ. ಸಿದ್ದರಾಮಯ್ಯವರು ಹೇಳ್ತಾರೆ. ಸಿದ್ದರಾಮಯ್ಯನವರು ಹೇಳಿದ್ದು ಭಾಳ ಸತ್ಯಕ್ಕೆ ಹತ್ತಿರವಾಗಿರ್ತಕ್ಕಂಥದ್ದು. ಯಾರು ಬದಲಾವಣೆ ಆಗಿರ್ತಾರೆ ಅವ್ರನ್ನ ಮೆನ್ಷನ್ ಮಾಡಲಿಕ್ಕೆ ಹೇಳಿದ್ದಾರೆ ಅಷ್ಟೇ. ಯಾರೇ ಫೋರ್ಸ್ಬಲಿ ಮಾಡ್ತಕ್ಕಂಥವ್ರಿಗೆ ಕಾನೂನಿದೆ, ಮಾಡಲಿಕ್ಕೆ ಬರೋದಿಲ್ಲ. ಯಾರು ತಾವಾಗಿ ಮಾಡ್ಕೊತಾರೋ ಅದು ಅವಕಾಶ ಇದೆ ನಮ್ಮ ಸಂವಿಧಾನದಲ್ಲಿ. ಆ ರೀತಿಯಾಗಿ ಆಗಿರ್ತಕ್ಕಂಥ ಅಲ್ಲಿ ಮೆನ್ಷನ್ ಮಾಡಲಿಕ್ಕೆ ಅಂತ ಹೇಳಿದ್ದಾರೆ. ಏನು ತಪ್ಪದು ಅದರಲ್ಲಿ? ಎಲ್ಲಿ ಏನಿದೆ ಅಂತ ಹುಡುಕೋದೇ BJP ಅವರ ಪ್ರಯತ್ನ. ಬೆಳಗ್ಲಿಂದ ಸಾಯಂಕಾಲವರೆಗೂ ಅವರು ಜನರಿಗೆ ಗೊಂದಲ ಸೃಷ್ಟಿ ಮಾಡಬೇಕು, ಉತ್ತಮ ಆಡಳಿತ ಬಗ್ಗೆ ಕೆಟ್ಟ ಹೆಸರು ಬರಬೇಕು ಎಂಬುದೇ ಅವರ ಪ್ರಯತ್ನ. ತಾವು ನೋಡ್ತಾ ಇದ್ರಿ ಎಲ್ಲರ ಕಡೆ ಯಾರ್ಯಾರು ಏನೇನು ಮಾತಾಡ್ತಾ ಇರ್ತಾರೆ. ಒಬ್ಬರು ಶುರು ಮಾಡಿದ ಕೂಡಲೇ ನೆಕ್ಸ್ಟ್ ಸಾಯಂಕಾಲ ತನಕ ಅವ್ರದ್ದೇ ಕಾಂಪಿಟೇಷನ್ ನಡೀತಿದೆ. BJP ಲೀಡರ್ಸ್ದು. ಅವ್ರು ಮಾತಾಡಿದ್ರು, ಇವ್ರು ಮಾತಾಡೋದು, ಇವ್ರು ಮಾತಾಡೋದು, ಅವ್ರು ಮಾತಾಡೋದು. ಒಬ್ರು 10 ಲಕ್ಷ ಕೊಡಿದ್ರು, ಅವ್ರು 20 ಲಕ್ಷ ಕೊಡು ಅಂತ ಹೇಳೋದು, ಇಲ್ಲದ್ರೆ ಅವರ ಆ ರೀತಿ ಆಗ್ಯದ ಅಂತ ಹೇಳೋದು. ಇವೆಲ್ಲ ನೋಡಿದ್ರೆ ಗೊಂದಲ ಸೃಷ್ಟಿ ಮಾಡುವಂಥ ಪ್ರಯತ್ನ ಅವ್ರು ಕಳೆದ 2 ವರ್ಷಗಳಿಂದಲೂ ಮಾಡ್ತಾಯಿದ್ದಾರೆ. ಅದನ್ನೇ ಅವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಕಾನೂನು ಪ್ರಕಾರ ಏನು ನಡೀತಾ ಇದೆ, ಏನೇನು ಆಗಬೇಕು, ರಾಜ್ಯದಲ್ಲಿ ಜನರ ಪರಿಸ್ಥಿತಿ ಏನಿದೆ. ಈ ವರ್ಷ ನೋಡಿ, ಇಡೀ ರಾಜ್ಯದಲ್ಲಿ ಅತಿವೃಷ್ಟಿ ಆಗಿದೆ, ಎಲ್ಲ ಡ್ಯಾಮ್ಗಳು ತುಂಬಿದೆ. ಅದ್ರ ಜೊತೆಯಲ್ಲಿ ಜನರಿಗೂ ಭಾಳ ಸಂಕಷ್ಟದಲ್ಲಿದ್ದಾರೆ, ರೈತರು ತೊಂದರೆನಲ್ಲಿದ್ದಾರೆ, ಅನೇಕ ಕಡೆ ಡ್ಯಾಮೇಜಸ್ ಆಗ್ಯಾವ. ಅದ್ರ ಬಗ್ಗೆ ಒಬ್ಬರೂ ಮಾತಾಡೋದಿಲ್ಲ. ಕೇಂದ್ರ ಸರ್ಕಾರವರು ಮಾತಾಡೋದಿಲ್ಲ, ರಾಜ್ಯದಲ್ಲಿರ್ತಕ್ಕಂಥ ವಿರೋಧ ಪಕ್ಷದವರು ಮಾತಾಡೋದಿಲ್ಲ. ಏನಾದರೂ ಇನ್ಸಿಡೆಂಟ್ ಮಾಡಿದ್ರೆ ಬೆಳಗ್ಗೆ ಸಾಯಂಕಾಲ ತನಕ ಮಾಧ್ಯಮಗಳಲ್ಲಿ ಜನರಿಗೆ ಗೊಂದಲ ಸೃಷ್ಟಿ ಮಾಡಬೇಕು, ಉತ್ತಮವಾಗಿ ನಡೀತಕ್ಕಂಥ ಆಡಳಿತ ಬಗ್ಗೆ ಕೆಟ್ಟ ವಿಚಾರಗಳು ಬರಬೇಕು ಎಂಬುದೇ ಉದ್ದೇಶ ಇದೆ. SIT ವಿಚಾರದಲ್ಲೂ ಕೂಡ ಈ ಪ್ರಕರಣ ಈಗ ಮುಂದಿನ ನಡೆ ಏನಿರುತ್ತೆ ರಾಜ್ಯ ಸರ್ಕಾರದ ಅಂತ. ಈಗ ಪ್ರತಾಪ್ ಸಿಂಹ ಅವರು ಕೋರ್ಟ್ಗೆ ಹೋಗಿದ್ದಾರೆ. ನೋಡಿ, ಕೋರ್ಟ್ಗೆ ಹೋಗೋದ್ರಿಗೆ ತಮಗೆಲ್ಲ ಗೊತ್ತೇ, ಅವರ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಹೋಗಿರ್ತಕ್ಕಂಥದ್ದು. ಇದು ಕೋರ್ಟ್ನಲ್ಲಿ ನಿಲ್ತದ?
ಕೋರ್ಟ್ಲಿಂದ ಬಂದಮೇಲೆ ಕೋರ್ಟ್ನವ್ರು ಏನು ಹೇಳ್ತಾರೆ ಸರ್ಕಾರ ಕೇಳಲಿಕ್ಕೆ ತಯಾರಿದೆ. ಇವ್ರು ಏನಂದರೆ ನಾನು ಹೇಳಿದ್ನಲ್ಲ ಈಗಾಗಲೇ ಬಿ ಜೆ ಪಿಯಲ್ಲಿ ಸಾಕಷ್ಟು ಗುಂಪುಗಳಾಗಿಬಿಟ್ಟವೆ. ಆ ಗುಂಪುಗಳ ನಡುವೆ ಹೋರಾಟ ನಡೀತದೆ. ನೋಡಿ ಅಶೋಕ್ ಅವ್ರು ಬಂದ ಕೂಡಲೇ ಸಿಟಿ ರೈವರ್ ಅಲ್ಲಿಂದ ಬಿಟ್ಬಿಟ್ರು. ಅಲ್ಲಿಂದ ಅವರೇ ಬರುತ್ತೆ, ಪತ್ರಿಕೆಗಳಲ್ಲೇ ಬಂದಿದೆ ಎಲ್ಲ ಕಡೆ. ಈ ರೀತಿಯಾಗಿ ಅನೇಕ ಗುಂಪುಗಳಿದೆ. ಅವರು ಯತ್ನಾಳವರೇ ಬೇರೆ ಕಡೆ ಹೋಗ್ತಾರೆ, ಈಶ್ವರಪ್ಪನವರೇ ಬೇರೆ ಕಡೆ ಹೋಗ್ತಾರೆ, ಎಲ್ಲರೂ ಬಿ ಜೆ ಪಿ ಅಂತ ಹೇಳ್ತಾರೆ. ಏನು ನಡೀತಾ ಇದೆ ರಾಜ್ಯದಲ್ಲಿ? ಅವ್ರದ್ದು ಯಾರಾದರೂ ರಾಜ್ಯದ ಅಭಿವೃದ್ಧಿ ಬಗ್ಗೆ ವಿಚಾರ ಮಾಡ್ತಾಯಿದ್ದಾರಾ? ಜನರ ಬಗ್ಗೆ ಏನಾದರೂ ವಿಚಾರ ಮಾಡ್ತಾಯಿದ್ದಾರಾ? ಜನರ ಕುಂದುಕೊರತೆಗಳ ಬಗ್ಗೆ ವಿಚಾರ ಮಾಡ್ತಾಯಿದ್ದಾರಾ? ಕೇಂದ್ರ ಸರ್ಕಾರದಿಂದ ಬರಬೇಕಾದ ಯೋಜನೆಗಳ ಬಗ್ಗೆ ವಿಚಾರ ಮಾಡ್ತಾಯಿದ್ದಾರಾ? ಎಷ್ಟು ಅನ್ಯಾಯ ಆಗ್ತಾಯಿದೆ ಎಂಬುದು ನೋಡ್ತಾ ಇದ್ದಾರೆ? ಏನೂ ಇಲ್ಲ. ಅವರವರ ವೈಯಕ್ತಿಕ ಉಳಿಸ್ಕೊಳ್ಳಿಕ್ಕೆ ಈಗ ಪ್ರತಾಪ್ ಸಿಂಹ ಅವ್ರದ್ದು ಅದೇ ಕೆಲಸ. ಅವರೆಲ್ಲ ದೂರ ಇಟ್ಬಿಟ್ರು, ಟಿಕೆಟ್ ಕೊಟ್ಟಿಲ್ಲ. ಈಗ ಏನಾದರೂ ಉಳಿಸ್ಕೊಳ್ಬೇಕಾದ್ರೆ ಕೋರ್ಟ್ಗೆ ಹೋಗಿದ್ರೆ ಹೈಲೈಟ್ ಆಗ್ತದೆ ಅಂತೇಳಿ ಕೋರ್ಟ್ಗೆ ಹೋಗಿದ್ದಾರೆ ಅಷ್ಟೇ. ಅವ್ರಿಗೂ ಗೊತ್ತಿದೆ ಏನಾಗ್ತದೆ ಎಂಬುದು.